ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವಿದ್ಯಾ. ಈಗ ಆಲ್ರೆಡಿ ಸಾಕಷ್ಟು ವಿಡಿಯೋಗಳನ್ನ ಮಾಡಿದೀನಿ. ಕ್ಯಾನ್ಸರ್ನ ಲಕ್ಷಣಗಳೇನು, ಮತ್ತೆ ಯಾವ ರೀತಿ ಟ್ರೀಟ್ಮೆಂಟ್ ನ ತಗೊಳ್ತಿದೀನಿ, ಮತ್ತೆ ಯಾವ ರೀತಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ, ಮತ್ತೆ ಎಷ್ಟು ಎಕ್ಸ್ಪೆಂಡಿಚರ್ಸ್ ಆಗ್ತಿದೆ, ಮತ್ತೆ ನನ್ನ ಕೀಮೋಥೆರಪಿ ದಿನಚರಿಗಳು ಹೇಗಿದೆ, ಇದೆಲ್ಲವನ್ನು ಕೂಡ ನಾನು ಆಲ್ರೆಡಿ ಒಂದಷ್ಟು ವಿಡಿಯೋಗಳನ್ನ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಡೂಸ್ ಅಂಡ್ ಡೋಂಟ್ಸ್ ವಿತ್ ಕ್ಯಾನ್ಸರ್ ಪೇಷಂಟ್ಸ್. ಅಂದ್ರೆ ಕ್ಯಾನ್ಸರ್ ಪೇಷಂಟ್ ಜೊತೆ ನಾವ್ ಯಾವ ರೀತಿ ನಡ್ಕೋಬೇಕು, ಮತ್ತೆ ಯಾವ ರೀತಿ ಬಿಹೇವ್ ಮಾಡಬಾರ್ದು, ಮತ್ತೆ ಯಾವ ತರ ಫುಡ್ ಗಳನ್ನ ತಿನ್ಬೇಕು, ಒಂದಷ್ಟು ವಿಚಾರಗಳು ಅಂದ್ರೆ ನನ್ನ ಒಂದು ಸ್ವಂತ ಅನುಭವದ ಮೇಲೆ ಆದಂತ ಆ, ಘಟನೆಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಹಾಗಾದ್ರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದ್ರಲ್ಲಿ ಮೊದಲನೇದು ಮೆಂಟಲ್ ಹೆಲ್ತ್. ಅಂದ್ರೆ ಈಗ ವ್ಯಕ್ತಿ ನಾರ್ಮಲ್ ಆಗಿ ಆರಾಮಾಗಿರ್ತಾನೆ, ಅವಂದೇ ಆದಂತ ಒಂದು ಲೋಕದಲ್ಲಿ ಅವಂದೇ ಒಂದು ಲೈಫ್ ನ ಕಟ್ಕೊಂಡಿರ್ತಾನೆ. ಆಲ್ ಆಫ್ ಅ ಸಡನ್ ಆಗಿ ಕ್ಯಾನ್ಸರ್ ಅಂತ ಗೊತ್ತಾಗೋಗುತ್ತೆ. ಆ ವ್ಯಕ್ತಿ ಹೆಂಗಂದ್ರೆ ಅವ್ನಿಗಿರೋ ಕಷ್ಟಗಳು ಏನೇನೋ ಅವನು ಗಳಿಸಿರ್ತಾನೆ ಎಲ್ಲಾನು ಕೂಡ ಮರ್ತ್ಬಿಟ್ಟು ಬ್ಲಾಂಕ್ ಆಗಿ ಹೋಗ್ತಾನೆ. ಅಯ್ಯೋ ಇಷ್ಟೇನಾ ನನ್ ಲೈಫು, ಮುಗ್ದೋಯ್ತಾ, ಈ ತರ ಎಲ್ಲ ಏನೇನೋ ಒಂದಷ್ಟು ಯೋಚನೆಗಳು, ಭಯ ಕಾಡೋದಕ್ ಶುರುವಾಗುತ್ತೆ. ತುಂಬಾ ಕುಗ್ಗೋಗ್ತಾನ ಮನುಷ್ಯ ಅವಾಗ. ಅವಾಗ ಅವ್ರ ಜೊತೆಲಿರುವಂತ ವ್ಯಕ್ತಿಗಳು ಯಾರೇ ಆಗಿರ್ಬೋದು, ಅವ್ರ ಹೆಂಡತಿ ಆಗಿರ್ಬೋದು, ಮಕ್ಳಾಗಿರ್ಬೋದು, ಅವ್ರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸ ಮಾಡ್ಬೇಕು. ಅಂದ್ರೆ ಈಗ ಆಲ್ರೆಡಿ ಸೊಸೈಟಿನಲ್ಲಿ ನಮ್ಗೆ ಗೊತ್ತಿರುತ್ತೆ. ಈಗ ಕ್ಯಾನ್ಸರ್ ಅಂತ ಹೇಳಿದ್ರೆ ಎಲ್ರಿಗೂ ಇರೋದೇ ಒಂದೇ ಒಂದು ಇಮ್ಯಾಜಿನೇಷನ್. ಓ ಕ್ಯಾನ್ಸರ್, ಓಕೆ ಬಂತು ಮುಗಿತಾ ವ್ಯಕ್ತಿ ಸತ್ತೋಗ್ಬಿಡ್ತಾನೆ, ಈ ರೀತಿ ಏನೋ ಒಂದು ಇಮ್ಯಾಜಿನೇಷನ್ಸ್ ಇರುತ್ತೆ. ಬಟ್ ಇವತ್ತಿನ ಅಡ್ವಾನ್ಸ್ ಟೆಕ್ನಾಲಜಿಗಳು, ಮೆಡಿಸಿನ್ಸ್ ಹೆಂಗಿದೆ ಅಂದ್ರೆ ಕ್ಯಾನ್ಸರ್ ಇಸ್ ಜಸ್ಟ್ ಅ ಡಿಸೀಸ್ ಅನ್ನೋ ರೀತಿ ಆಗ್ಬಿಟ್ಟಿದೆ. ಏನಂದ್ರೆ ಅದನ್ನ ಅರ್ಲಿ ಸ್ಟೇಜ್ ಅಲ್ಲಿ ನಾವು ಡಿಟೆಕ್ಟ್ ಮಾಡ್ಬೇಕು, ಮತ್ತೆ ನಾವು ಮೆಂಟಲ್ ಹೆಲ್ತ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ನನ್ಗೆ ಡಾಕ್ಟರ್ ಹೇಳಿದ್ರು, ನನ್ಗೆ ಸ್ಟಾರ್ಟಿಂಗ್ ನಾನು ಕ್ಯಾನ್ಸರ್ ಅಂತ ಗೊತ್ತಾದ ತಕ್ಷಣ ತುಂಬಾ ಅಳ್ತಿದ್ದೆ. ಡಾಕ್ಟರ್ನ ಹೇಗೆ ಏನು ನಾನು ಹೇಗಿರ್ಬೇಕು ಅಂತ ನಾನು ಕೇಳ್ದೆ. ಡಾಕ್ಟರ್ ಹೇಳಿದ್ ಒಂದೇ ವರ್ಡ್: ಬಿ ಸ್ಟ್ರಾಂಗ್, ಬಿ ಬೋಲ್ಡ್, ಕಾನ್ಫಿಡೆಂಟ್ ಅಂಡ್ ತುಂಬಾ ಚೆನ್ನಾಗಿ ಊಟ ಮಾಡಿ. ಅಷ್ಟೇ, ಏನು ಯೋಚನೆ ಮಾಡ್ಬೇಡಿ. ಟ್ರೀಟ್ಮೆಂಟು ಅಷ್ಟೇ, ಅದ್ರ ಪಾಡಿಗೆ ಅದಾಗತ್ತೆ. ಅದ್ ರೆಸ್ಪಾನ್ಸ್ ಏನಿರುತ್ತೆ, ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಬೇಕು. ಅದಕ್ಕೆ ಬೇರೆ ಆಪ್ಷನ್ಸ್ ಇರುತ್ತೆ. ಏನಾದ್ರೂ ಒಂದು ಚೇಂಜ್ ಮಾಡೋದು ಟ್ರೀಟ್ಮೆಂಟ್ಸ್ ಅಲ್ಲಿ ಏನಾದ್ರೂ ಒಂದು ಆಪ್ಷನ್ಸ್ ಇರುತ್ತೆ. ಬಟ್ ನಾವು ನಮ್ ಧೈರ್ಯವನ್ನ ಕುಗ್ಗಿಸ್ಕೋಬಾರ್ದು. ಈ ಟ್ರೀಟ್ಮೆಂಟ್ ಜರ್ನಿನಲ್ಲಿ 50% ನಮ್ಮ ಧೈರ್ಯ ಅನ್ನೋದು ಒಂದು ಮೆಡಿಸಿನ್ ಆದ್ರೆ, ಇನ್ನ ಒಂದು 50% ಈ ಡಾಕ್ಟರ್ಸ್ ಕೊಡುವಂತ ಒಂದು ಟ್ರೀಟ್ಮೆಂಟ್, ಇಲ್ಲ ನಾವು ತಿನ್ನುವಂತ ಒಂದು ಫುಡ್ ಅದು ವರ್ಕ್ ಮಾಡುತ್ತೆ. ಸೊ ನಾನು ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ಆಮೇಲೆ ನಾನು ತುಂಬಾ ಧೈರ್ಯ ತುಂಬ್ಕೊಂಡೆ. ಏ ಬಿಡು, ಬದುಕ್ತೀನಾ, ಇಲ್ಲ ಏನೋ ಓಕೆ ನನ್ನ ಅದೃಷ್ಟ ಇದ್ರೆ, ನನಗೇನಾದ್ರೂ ಬದುಕ್ಬೇಕು ಅಂತ ಇದ್ರೆ ನಾನು ಬದುಕ್ತೀನಿ, ಇಲ್ವಾ ಇಟ್ಸ್ ಫೈನ್, ಗಾನ್. ನಾನು ಹತ್ ಬಿಟ್ರೆ, ಇಲ್ಲ ನನ್ ಧೈರ್ಯ ಕುಗ್ಬಿಟ್ರೆ ಏನೂ ಆಗೋದಿಲ್ಲ. ಸೊ ನಾವು ಧೈರ್ಯವಾಗಿರ್ಬೇಕು. ಮತ್ತೆ ನಮ್ ಸುತ್ತಮುತ್ತ ಇರುವಂತ ಜನ, ಈಗ ಯಾರಿಗೋ ಒಬ್ರು ಕ್ಯಾನ್ಸರ್ ಬಂದಿದೆ ಅಂದ ತಕ್ಷಣ ತುಂಬಾ ಜನ ನೋಡೋದಕ್ ಬರ್ತಿರ್ತಾರೆ. ಅವ್ರ ಏನಂದ್ರೆ ತುಂಬಾ ಪಾಸಿಟಿವ್ ಆಗಿ ಮಾತಾಡ್ಬೇಕು ಆ ವ್ಯಕ್ತಿ ಜೊತೆ. ಈ ತರ ಬೇರೆಯವ್ರಿಗೆಲ್ಲ ಕ್ಯಾನ್ಸರ್ ಬಂದಿತ್ತು, ಈ ತರ ಕ್ಯೂರ್ ಆಗಿದ್ದಾರೆ, ಈಗೆಲ್ಲ ಆರಾಮಾಗಿದ್ದಾರೆ, ಆಲ್ರೆಡಿ 10 years ಆಯ್ತು, ಈಗೆಲ್ಲ ಲೈಫ್ ಚೆನ್ನಾಗಿ ಲೀಡ್ ಮಾಡ್ತಿದ್ದಾರೆ, ಅವ್ರಿಗೇನು ಆಗಿಲ್ಲ, ಈ ತರ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಆಪ್ಷನ್ಸ್ ಇದೆ, ಈ ತರ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡ್ಬೇಕು. ಅದ್ ಬಿಟ್ಟು ಈಗ ಯಾರಿಗೋ ಕ್ಯಾನ್ಸರ್ ಬಂದಿತ್ತು, ಈಗ ತೀರೋದ್ರು ನಮ್ ರಿಲೇಟಿವ್ಸ್ ಅಲ್ಲಿ, ಮತ್ತೆ ಇನ್ನೊಬ್ರಿಗೆ ಯಾರಿಗೋ ಕ್ಯಾನ್ಸರ್ ಇದೆ, ಅವ್ರೀಗ ತುಂಬಾ ಸಫರ್ ಮಾಡ್ತಿದ್ದಾರೆ, ಈಗ್ಲೋ ನಾಳೆನೋ ಅನ್ನೋ ರೀತಿ ಇದ್ದಾರೆ, ಈ ತರ ಅವ್ರ ಮುಂದೆ ಹೇಳೋದು, ಇಲ್ಲ ಯಾವ್ದೋ ಒಂದು ನೆಗೆಟಿವ್ ಕೇಸ್ಗಳ ಬಗ್ಗೆ ಅವ್ರ ಮುಂದೆ ತುಂಬಾ ಹೇಳೋದು, ಟ್ರೀಟ್ಮೆಂಟ್ ಅಷ್ಟ್ ಸರಿ ಇರ್ಲಿಲ್ಲ, ಡಾಕ್ಟರ್ ಸರಿ ಇರ್ಲಿಲ್ಲ, ಈ ತರ ಏನೇನೋ ಸ್ವಲ್ಪ ಅವ್ರ ಮುಂದೆ ಹೇಳ್ತಾ ಇದ್ರೆ ಏನಾಗುತ್ತೆ, ತುಂಬಾ ಕುಗ್ಬಿಡ್ತಾರೆ. ಅಯ್ಯೋ ನನ್ಗೂ ಈ ರೀತಿ ಆಗ್ಬೋದು ಅಂತ. ಆಗದೆ ಇರೋದನ್ನು ಕೂಡ ಇಮ್ಯಾಜಿನೇಷನ್ ಮಾಡ್ಕೊಂಡು ಏನಂದ್ರೆ ನಮ್ ಮೈಂಡು ನಾವೇನಾದ್ರೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ರೆ ಪಾಸಿಟಿವ್ ಆಗಿ ಆಗುತ್ತೆ, ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ರೆ ನೆಗೆಟಿವ್ ಆಗಿ ಆಗುತ್ತೆ. ಸೊ ಅವ್ರನ್ನ ಯಾವಾಗ್ಲೂ ಪಾಸಿಟಿವ್ ಆಗಿ ಇಡ್ಬೇಕು. ಆ ರೀತಿ ವ್ಯಕ್ತಿಗಳಿಂದ ಸ್ವಲ್ಪ ದೂರ ಇಡ್ಬೇಕು. ಮತ್ತೆ ಅವ್ರಿಗೆ ಇನ್ನೊಂದೇನು ಅಂದ್ರೆ, ಈಗ ಲೈಫ್ ಅಲ್ಲಿ ಏನೇನೋ ಮಾಡಿರ್ತಾರೆ ಮೊದ್ಲು. ಸೊ ಈ ತರ ಒಂದು ಸಿಚುವೇಶನ್ ಕ್ಯಾನ್ಸರ್ ಅಂತ ಬಂದಾಗ ಅದನ್ನೆಲ್ಲ ತೆಗ್ದು ಹೇಳೋದು, ಅವ್ರ ಪಾಪ ಪುಣ್ಯಗಳನ್ನೆಲ್ಲ ಲೆಕ್ಕಾಚಾರ ಮಾಡೋದು, ಈ ರೀತಿ ಕೆಲ್ಸಗಳನ್ನೆಲ್ಲ ಮಾಡ್ಬಾರ್ದು. ಮತ್ತೆ ಅವ್ರ ಧೈರ್ಯ ತುಂಬೋದಕ್ಕೆ ಏನ್ ಮಾಡ್ಬೇಕಂದ್ರೆ ಒಂದಷ್ಟು ಪಾಸಿಟಿವ್ ಪ್ಲೇಸ್ ಗಳಿಗೆ ಕರ್ಕೊ ಹೋಗ್ಬೇಕು. ಅಂದ್ರೆ ದೇವಸ್ಥಾನಗಳಿಗೆ, ಕೆಲವ್ರಿಗೆ ಒಂದೊಂದಷ್ಟು ಫೇವ್ರೇಟ್ ದೇವಸ್ಥಾನಗಳಿರುತ್ತೆ, ಅಲ್ಲೆಲ್ಲ ಕರ್ಕೊ ಹೋಗಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕು. ಮೂಢನಂಬಿಕೆ ಇರಬಾರ್ದು ಇದ್ರಲ್ಲಿ. ಒಂದಷ್ಟು ಹೋಗಿ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಗೇನ್ ಆಗುತ್ತೆ. ಯಾರ ಜೊತೆನೆ ಹೇಳ್ಕೊಳಕ್ ಆಗದೆ ಇರೋಂಥದ್ದನ್ನ ದೇವ್ರ ಜೊತೆ ಹೇಳ್ಕೊಂಡಾಗ ಒಂಥರ ಮನ್ಸು ಅಗ್ರ ಆಗುತ್ತೆ. ಸೊ ಆತರ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು. ಮತ್ತೆ ಆ ಟೈಮಲ್ಲಿ ಮೂವೀಸ್ ನೋಡೋದೇ ಆಗ್ಲಿ, ಇದೇನೋ ಅಷ್ಟೊಂದು ಯಾರಿಗೂ ಇಂಟ್ರೆಸ್ಟ್ ಇರೋದಿಲ್ಲ. ಅವಾಗೇನು ಒಂದಷ್ಟು ದೇವ್ರ ಗೀತೆಗಳನ್ನ ಕೇಳೋದು. ನಾನ್ ಕೇಳ್ತಿದ್ದು ಭಗವದ್ಗೀತೆನಲ್ಲಿ ಕೃಷ್ಣನ ಒಂದಷ್ಟು ಸಾಲುಗಳನ್ನ ಕೇಳ್ತಿದ್ದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ, ಆಗಿರುವುದು ಕೂಡ ಒಳ್ಳೆಯದಕ್ಕೆ, ಆಮೇಲೆ ಈ ಸಮಯ ಕಳೆದು ಹೋಗುತ್ತದೆ ಅಂತ ಅರ್ಜುನನ್ಗೆ ಕೃಷ್ಣ ಒಂದ್ ಮಾತು ಹೇಳ್ತಾನೆ. ನನಗದು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಓಕೆ, ನನ್ಗೂ ಈ 6 months ಅದೇ ರೀತಿ ಪಾಸ್ ಆಗೋಗುತ್ತೆ.
ಆತರ ಈ ಕ್ಷಣ ಕಳೆದು ಹೋಗುತ್ತೆ ಅಂದಾಗ ಆ ವರ್ಡ್ ಮೀನಿಂಗ್ ತುಂಬಾ ನನ್ಗೆ ಎನ್ಕರೇಜ್ ಮಾಡ್ತು. ಸೊ ಅದೇ ರೀತಿ ನಾನು ಕೂಡ ಒಂದ್ 6 ಮಂತ್ಸ್ ನ ಪಾಸ್ ಮಾಡಿದೆ. ಸೊ ಆ ತರ ಒಂದು ಎನ್ವೈರನ್ಮೆಂಟ್ ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದೇನಂದ್ರೆ ಈಗ ಸಪೋಸ್ ಕ್ಯಾನ್ಸರ್ ಬಂದಿರುವಂತ ಪೇಷಂಟ್ಸ್ ಗಳು ಮೊದ್ಲು ವಯಸ್ಸಾಗಿರೋಂಥವ್ರು ಸ್ಪೆಷಲಿ ಮೊಮ್ಮಕ್ಳುಗಳಿರ್ತಾರೆ, ಆಟ ಆಡ್ಕೊಂಡು ಲೈಫ್ ಚೆನ್ನಾಗಿರುತ್ತೆ. ಆಲ್ ಆಫ್ ಅ ಸಡನ್ ಈ ಕ್ಯಾನ್ಸರ್ ಅಂತ ಬಂದಿರುತ್ತೆ. ಅವಾಗ ಏನು ಆ ಚಿಕ್ಕ ಮಕ್ಳನ್ನ ಅವ್ರ ಕಾಂಟ್ಯಾಕ್ಟ್‌ಗೆ ಬಿಡೋದಿಲ್ಲ. ಏನಂದ್ರೆ ಒಂದಷ್ಟು ಇಮ್ಯಾಜಿನೇಷನ್ಸ್ ಇರುತ್ತೆ. ಓಹ್! ಕ್ಯಾನ್ಸರ್ ಏನಾದ್ರು ಸ್ಪ್ರೆಡ್ ಆಗ್ಬೋದು ಅಂತ. ಆಕ್ಚುಲಿ ಕ್ಯಾನ್ಸರ್ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಆ ರೀತಿ ಸ್ಪ್ರೆಡ್ ಆಗೋದಿಲ್ಲ. ಇದು ಡಿಸೀಸು, ವೈರಸ್ ಅಲ್ಲ. ಸೊ ಆ ವ್ಯಕ್ತಿನಲ್ಲೇ ಇರುತ್ತೆ ಅದು. ಮತ್ತೆ ಅವರಿಂದ ಏನು ಕಾಂಟ್ಯಾಕ್ಟ್ ಮಾಡ್ಬಾರ್ದು. ಈ ಕೀಮೋಥೆರಪಿ, ಇಮ್ಯುನೋಥೆರಪಿ ತಗೊಂಡಿದ್ರೆ ಆ ರೀತಿ ಮಕ್ಳ ಜೊತೆ ಆಟ ಆಡೋದಿರ್ಬೋದು, ಇದೇನೇ ಮಾಡಿದ್ರುನು ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಏನಾದ್ರು ರೇಡಿಯೇಷನ್ಸ್ ತಗೊಂಡಿದ್ದಾರೆ, ರೇಡಿಯೇಷನ್ ಥೆರಪಿ ಇಲ್ಲ ಏನೋ ಒಂದು ಸ್ಕ್ಯಾನ್‌ಗೆ ಹೋಗಿರ್ತಾರೆ, ರೇಡಿಯೇಷನ್‌ಗೆ ಎಕ್ಸ್‌ಪೋಸ್ ಆಗಿರ್ತಾರೆ ಅಂದ್ರೆ 1 ಆರ್ 2 ಡೇಸ್ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಟರ್. ಬಟ್ ಅವ್ರ ಜೊತೆ ಆಟ ಆಡೋದಕ್ಕೆ ಮೊದ್ಲು ಹೆಂಗಿದ್ರೋ ಅದೇ ರೀತಿ ಒಂದು ಮಾರಲ್ ಸಪೋರ್ಟ್ ಅನ್ನ ಕೊಡ್ಬೇಕಾಗಿರುತ್ತೆ. ಸೊ ಇದಿಷ್ಟರ ಒಂದು ಮೆಂಟಲ್ ಹೆಲ್ತ್ ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಈ ಒಂದು ಕ್ಯಾನ್ಸರ್ ಜರ್ನಿನಲ್ಲಿ ಅವರು ಕ್ರಾಕ್ ಮಾಡೋದಕ್ಕೆ. ನನಗ್ ಬೇರೆಯವ್ರು ಹೇಳ್ತಿದ್ದು ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ. ಅಂದ್ರೆ ಒಂದಷ್ಟು ಜನ ನಾನು ಕ್ಯಾನ್ಸರ್ ಪೇಷಂಟ್ಸ್ ಜೊತೆ ಎಲ್ಲ ಮಾತಾಡ್ದೆ. ನೀವ್ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಹೇಗೆ? ಈ ರೀತಿ ಎಲ್ಲ ಕೇಳ್ತಿದ್ರು. ಅದಕ್ಕೆ ನಾನ್ ತಿಳ್ಕೊಂಡಿರುವಂತದ್ದು ಒಂದಷ್ಟು ಇನ್ಫಾರ್ಮೇಶನ್ ನ ನಿಮ್ಗೆ ಹೇಳ್ತಿದ್ದೀನಿ. ಇದಿಷ್ಟು ಮೆಂಟಲ್ ಹೆಲ್ತ್ ಆಗಿರುತ್ತೆ. ನೆಕ್ಸ್ಟ್ ಫುಡ್. ಈ ಫುಡ್ಡು ಯಾವ ತರ ತಗೋಬೇಕು ಅನ್ನೋದು ಒಬ್ರಿಂದ ಒಬ್ರಿಗೆ ವೇರಿಯೇಷನ್ಸ್ ಆಗ್ತಿರುತ್ತೆ. ಫಸ್ಟ್ ನನ್ ಕೇಸಲ್ಲಿ ಏನಾಯ್ತು ಅಂತ ಹೇಳ್ತೀನಿ. ಮೊದ್ಲಿಗೆ ನಾನು ಈಗ ಕೀಮೋಥೆರಪಿನ ತಗೊಂಡಾಗ ಒಂದು ಫಸ್ಟ್ 3 ಡೇಸ್ ನನ್ಗೆ ಇದೇ ರೀತಿ ಫುಡ್ ತಿನ್ಬೇಕು ಏನೇನೋ ಒಂಥರ ಬೈಕೆ ಅಂತಾನೆ ಹೇಳ್ಬೋದು ನಾನು. ಸ್ಟಾರ್ಟಿಂಗ್ ಒಂದ್ 2 ಡೇಸ್ ಏನಾಗುತ್ತೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ. ಕೀಮೋ ತಗೊಂಡಾಗ ಏನಾದ್ರು ಫುಡ್ ತಿನ್ನೋದಕ್ ಮುಂಚೆ ಒಂದು ಟ್ಯಾಬ್ಲೆಟ್ಸ್ ಗಳನ್ನ ಕೊಟ್ಟಿರ್ತಾರೆ ನಮ್ಗೆ. ವಾಮಿಟ್ ಕಂಟ್ರೋಲ್ ಮಾಡೋದಕ್ಕೆ, ವಾಮಿಟಿಂಗು, ನಾಸಿಯಾ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ಯಾಬ್ಲೆಟ್ಸ್ ಗಳನ್ನ ಕೊಟ್ಟಿರ್ತಾರೆ. ಮತ್ತೆ ಕೆಲವ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಗ್ಯಾಸ್ಟ್ರಿಕ್‌ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಟ್ಯಾಬ್ಲೆಟ್ಸ್ ಅನ್ನ ಕೊಟ್ಟಿರ್ತಾರೆ. ಅದನ್ನೆಲ್ಲ ನಾನು ರೆಗ್ಯುಲರ್ ಆಗಿ ತಗೊಂಡಿದ್ದೆ ನಾನು. ಮತ್ತೆ ಏನಂದ್ರೆ ಆ ಟೈಮಲ್ಲಿ ಆ ನನ್ಗೆ ಸ್ಪೆಷಲ್ ಆಗಿ ಬೇರೆಯವ್ರಿಗೆಲ್ಲ ಒಬ್ಬೊಬ್ರಿಗೂ ಒಂದೊಂದ್ ರೀತಿ ಆ ಎಕ್ಸ್‌ಪೀರಿಯನ್ಸ್ ಆಗಿರುತ್ತೆ. ನನಗಾದಂತ ಎಕ್ಸ್‌ಪೀರಿಯನ್ಸ್ ಏನಂದ್ರೆ ಫಸ್ಟ್ ಒಂದು 2 ಡೇಸ್ ಫಸ್ಟ್ ಕೀಮೋ ತಗೊಂಡ ನೆಕ್ಸ್ಟ್ ಡೇ ನಾನು ಡೈರೆಕ್ಟ್ ಆಗಿ ಯಾವುದೇ ರೀತಿ ಫುಡ್ ಅನ್ನ ನಾನು ತಿಂತಿರ್ಲಿಲ್ಲ. ಅಂದ್ರೆ ವಾಮಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ. ಅವಾಗೆಲ್ಲ ನಾನು ಜಸ್ಟ್ ಫ್ಲೂಯಿಡ್ ಐಟಮ್ಸ್ ಅಂದ್ರೆ ಎಳ್ನೀರ್ ಕುಡಿಯೋದು ಟೈಮ್ ಟು ಟೈಮು, ಮತ್ತೆ ಹಣ್ಣಿನ ರಸಗಳು, ಈ ಮೂಸಂಬಿ ಹಣ್ಣು, ಮತ್ತೆ ಕಿತ್ಲೆ ಹಣ್ಣು ಇದನ್ನ ಡೈರೆಕ್ಟ್ ಆಗಿ ಸ್ಕ್ವೀಸ್ ಮಾಡಿ ಜ್ಯೂಸ್ ನ ಕುಡಿತಿದ್ದೆ. ಯಾವುದೇ ರೀತಿ ನಾನು ಶುಗರ್ ನ ಆಡ್ ಮಾಡ್ತಿರ್ಲಿಲ್ಲ. ಎವ್ರಿ 1 ಅವರ್ ಆತರ ಏನಾದ್ರು ಒಂದು ಜ್ಯೂಸ್ ಆತರ ಕುಡಿತಾ ಬರ್ತಿದ್ದೆ. ಸ್ವಲ್ಪ ನನಗೆ ಸ್ಟಾಮಿನಾ ಇನ್ಕ್ರೀಸ್ ಆಗ್ತಿದೆ ಅಂದಾಗ ನೆಕ್ಸ್ಟ್ ಡೇ ಆನ್ವರ್ಡ್ಸ್ ಸ್ವಲ್ಪ ಫುಡ್ ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ನನ್ ಹೆಂಗಿತ್ತಂದ್ರೆ ಟೈಮ್ ಟು ಟೈಮ್ ಈಗ ಬೆಳಗ್ಗೆ ನನ್ಗೆ ಖಾರ ತಿನ್ಬೇಕು ಅನ್ಸೋದು, ಮಧ್ಯಾಹ್ನಕ್ಕೆ ಆಯ್ತಿದಂಗೆ ಹುಳಿ ತಿನ್ಬೇಕು ಅನ್ಸೋದು, ಕೆಲವೊಂದ್ಸಲ ಏನಾದ್ರೂ ಉಪ್ಪು, ಹುಳಿ, ಖಾರ ಈ ತರ ಎಲ್ಲ ಜಾಸ್ತಿ ಮಿಕ್ಸ್ ಆಗಿರೋ ಟ್ಯಾಂಗಿ ಆಗಿರೋ ತರ ಫುಡ್ ತಿನ್ಬೇಕು ಆತರ ಅನಿಸ್ತಿತ್ತು. ಒಂದೊಂದ್ಸಲ ಸ್ವೀಟ್ ತಿನ್ಬೇಕಪ್ಪ. ಟೈಮ್ ಟು ಟೈಮ್ ನಂದು ಒಂಥರ ವೇರಿಯೇಷನ್ಸ್ ಒಂಥರ ಬೈಕಿಗಳ ತರ ಆಗ್ತಿತ್ತು ನನಗೆ. ಆ ಈ ತರ ಒಂದು ನಂದು ಫುಡ್ ಜರ್ನಿ ಇತ್ತು. ಬಟ್ ನಾನು ಕೂಡ ಅದೇ ರೀತಿ ಹೆಲ್ದಿಯಾಗಿ ಕೆಲವೊಂದ್ಸಲ ಪನ್ನೀರ್‌ನ ತಿನ್ಬೇಕು ಅನ್ಸ್ತಿತ್ತು. ಆ ಟೈಮಲ್ಲಿ ಸ್ವಲ್ಪ ಡೈಜೆಷನ್ಸ್ ಎಲ್ಲ ಕಷ್ಟ ಇರುತ್ತೆ. ಈಗ ಕೀಮೋ ತಗೊಂಡ್ ಫಸ್ಟ್ 3 ಡೇಸ್ ಅಲ್ಲಿ ನಮ್ ಡೈಜೆಸ್ಟಿವ್ ಸಿಸ್ಟಮ್ ತುಂಬಾ ಸ್ಲೋ ಇರುತ್ತೆ. ಅವಾಗ ರೆಡ್ ಮೀಟ್ ಆಗ್ಲಿ ಇಲ್ಲ ಚಿಕನ್ನು ಇದನ್ನೆಲ್ಲ ತಿಂದ್ರೆ ಡೈಜೆಷನ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನೆಲ್ಲ ನಾನ್ ನೋಡ್ಕೊಂಡು ಅದಕ್ಕೆ ಅಡ್ಜಸ್ಟ್ ಆಗೋ ರೀತಿ ಫುಡ್‌ಗಳನ್ನ ತಿಂತಿದ್ದೆ. ನನ್ ಬಾಯಿಗೆ ಹೆಂಗ್ ಅನ್ಸುತ್ತೆ ಅದೇ ರೀತಿನೂ ಕೂಡ ನಾನು ಸ್ಪೈಸಸ್‌ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಫುಡ್ ತಿಂತಿದ್ದೆ. ಮೇನ್ ಫಸ್ಟ್ 2 ಡೇಸ್ ಅಲ್ಲಿ ತುಂಬಾ ಜನಕ್ಕೆ ಆಗೋದೇನಂದ್ರೆ ವಾಮಿಟಿಂಗ್. ವಾಮಿಟಿಂಗ್ ಆಗ್ತಿದೆ, ಟ್ಯಾಬ್ಲೆಟ್ಸ್ ತಗೊಂಡ್ರು ಕಂಟ್ರೋಲ್ ಆಗ್ತಿಲ್ಲ, ಏನು ಫುಡ್ ತಿನ್ನೋದಕ್ಕೆ ಆಗ್ತಿಲ್ಲ. ಕೆಲವ್ರಿಗೆ ಟೇಸ್ಟೇ ಸಿಗೋದಿಲ್ಲ. ಒಂದ್ ಫಸ್ಟ್ 3, 4 ಡೇಸ್ ತುಂಬಾ ನಾನು ಹಾಸ್ಪಿಟಲ್ ಅಲ್ಲಿ ನಾನ್ ಬೇರೆಯವರು ಒಂದಷ್ಟು ಪೇಷಂಟ್ಸ್ ನ ನೋಡ್ದಂಗೆ ಟೇಸ್ಟ್ ಸಿಗ್ತಿಲ್ಲ. ಈವನ್ ನನ್ಗೆ ವಾಟರ್ ಕುಡಿದ್ರೂ ಕೂಡ ನನ್ಗೆ ಯಾವ್ದೇ ರೀತಿ ಟೇಸ್ಟ್ ಅನಿಸ್ತಿಲ್ಲ ನನ್ಗೆ. ಈ ರೀತಿ ತುಂಬಾ ಜನ ಹೇಳ್ತಿದ್ರು. ನೀರು ಕೂಡ ತುಂಬಾ ಕಡಿಮೆ ಕುಡಿತಿದ್ರು ಅವರು. ಆ ರೀತಿ ಎಲ್ಲ ಒಂದಷ್ಟು ಎಕ್ಸ್‌ಪೀರಿಯನ್ಸ್ ಬೇರೆಯವ್ರಿಗೆ ಆಗ್ತಿರುತ್ತೆ. ತುಂಬಾ ವಾಮಿಟಿಂಗ್ ಆಗ್ತಿದೆ ಅಂದಾಗ ಯಾವ್ದೇ ರೀತಿ ರಾ ಐಟಮ್ಸ್ ಅಂದ್ರೆ ರೈಸ್ ಆಗಿರ್ಬೋದು, ಇಲ್ಲ ಯಾವ್ದೇ ರೀತಿ ಫ್ರೂಟ್ಸ್ ಅದನ್ನ ತಿಂದು ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿರುತ್ತೆ. ಸೊ ಆ ಟೈಮಲ್ಲಿ ಏನ್ ಮಾಡಿ ಆ ಒಂದ್ ಸ್ವಲ್ಪ ಲೆಮನ್ ಮತ್ತೆ ಹಾಟ್ ವಾಟರ್‌ಗೆ ಹಾಕೊಂಡು ಅದನ್ನ ಟೈಮ್ ಟು ಟೈಮ್ ಒಂದ್ 3 ಟೈಮ್ಸ್ ಲೆಮನ್ ವಾಟರ್ ಕುಡೀರಿ. ಮತ್ತೆ ಎಳ್ನೀರು ಒಂದ್ 3, 4 ಕುಡೀರಿ ಒಂದು ದಿನದಲ್ಲಿ. ನಾನು ಅದನ್ನ ತುಂಬಾ ಕುಡಿತಿದ್ದೆ. ಯಾಕಂದ್ರೆ ನಮ್ಮ ಬಾಡಿನಲ್ಲಿ ಕಿಮೋಟಾಕ್ಸಿನ್ಸ್ ಏನಿರುತ್ತೆ ಅದು ಎಷ್ಟು ಬೇಗ ಹೊರಗಾಗ್ತೀವೋ ನಾವು ಅದು ತುಂಬಾ ಒಳ್ಳೇದು ನಮ್ಮ ಬಾಡಿಗೆ. ಯಾವ್ದೇ ರೀತಿ ಆರ್ಗನ್ಸ್ ಆಗ್ಲಿ ಏನು ಕೂಡ ಅದು ಡ್ಯಾಮೇಜ್ ಮಾಡೋದಿಲ್ಲ. ಸೊ ನಾನ್ ಅದಕ್ಕೋಸ್ಕರ ಡೈಲಿ ಒಂದು 3, 4 ಎಳ್ನೀರನ್ನ ಕುಡಿತಿದ್ದೆ. ಅದ್ರ ಜೊತೆಗೆ ಹಣ್ಣಿನ ರಸಗಳು ಮೂಸಂಬಿ ಇರ್ಬೋದು, ಆರೆಂಜ್ ಆಗಿರ್ಬೋದು, ಇಲ್ಲ ಬೇರೆ ಅವಕಾಡೋ ಸ್ಮೂತಿ ಮಾಡ್ಸ್ಕೊಂಡ್ ಕುಡಿತಿದ್ದೆ.
ಆಮೇಲೆ ಜೊತೆಗೆ ನೈಟ್ ಟೈಮ್ಸ್ ಮಲ್ಗೋದಕ್ ಮುಂಚೆ ಬೆಟ್ಟದ ನೆಲ್ಲಿಕಾಯಿ ಅಂತ ಬರುತ್ತೆ. ಅದನ್ನ ಸ್ವಲ್ಪ ಸಾಲ್ಟು ಮತ್ತೆ ಒಂದ್ ಸ್ವಲ್ಪ ಪೆಪ್ಪರ್‌ನ ಹಾಕಿ ಅದನ್ನ ಜ್ಯೂಸ್ ಮಾಡಿ ಅದನ್ನ ಸ್ವಲ್ಪ ನಾನ್ ಕುಡಿತಿದ್ದೆ. ಅದ್ರಿಂದ ನನ್ ಬಾಡಿಗೆ ಸ್ವಲ್ಪ ಎನರ್ಜಿನೂ ಕೂಡ ಬೇಗ ರಿಕವರ್ ಆಗ್ತಿತ್ತು. ಆ ರೀತಿ ಫುಡ್ ಸಿಸ್ಟಮ್‌ನ ನಾನು ಮೇಂಟೈನ್ ಮಾಡ್ತಿದ್ದೆ. ಇನ್ನು ಕೆಲವ್ರಿಗೆ ಆಹ್, ಹೆಂಗಂದ್ರೆ ಏನೋ ಒಂದ್ ಫುಡ್ ಕೊಡ್ತೀವಿ ಅದ್ ತಿಂದ್ರೆ ಆಗೋದಿಲ್ವಾ? ಇಲ್ಲ ರಾಗಿ ಬಾಲ್ ಕೊಡ್ತೀವಿ ನಾವು ಡೈರೆಕ್ಟ್ ಆಗಿ ತಿನ್ಬಿಡು ಎನರ್ಜಿ ಬರುತ್ತೆ. ಆ ತರ ಅದನ್ನ ಮಾಡೋದಕ್ ಆಗೋದಿಲ್ಲ. ಯಾಕಂದ್ರೆ ನಮ್ ಬಾಡಿ ಅದಕ್ಕೆ ಸಪೋರ್ಟಿವ್ ಆಗಿರೋದಿಲ್ಲ. ಸ್ಟಾರ್ಟಿಂಗ್ ಒಂದ್ 3, 4 ಡೇಸ್ ಅವ್ರು ಯಾವ ರೀತಿ ಅನುಕೂಲದಲ್ಲಿ ಕೇಳ್ತಿರ್ತಾರೆ, ಆ ತರ ಫುಡ್ ತಿನ್ನೋದು ತುಂಬಾ ಒಳ್ಳೇದು. ಮತ್ತೆ ಈ ಒಂದು ಪ್ರೋಸೆಸ್ ಅಲ್ಲಿ ಕೆಲವ್ರಿಗೆ ಡಾಕ್ಟರು ರಿಸ್ಟ್ರಿಕ್ಷನ್ಸ್‌ಗಳನ್ನ ಹೇಳಿರ್ತಾರೆ. ಕೆಲವ್ರಿಗೆ ಕರ್ಡ್ ತಿನ್ಬೇಡಿ ಅಂತ ಹೇಳಿರ್ತಾರೆ ಒಂದೊಂದ್ ಕೇಸ್‌ಗಳಲ್ಲಿ. ಮತ್ತೆ ರೆಡ್ ಮೀಟ್ ತಿನ್ಬೇಡಿ ಅಂತ ಹೇಳಿರ್ತಾರೆ. ಯಾಕಂದ್ರೆ ರೆಡ್ ಮೀಟ್ ಅಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನ ತಿನ್ಬೇಡಿ ಅಂತ ಹೇಳಿರ್ತಾರೆ. ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಮತ್ತೆ ಇನ್ನು ಕೆಲವ್ರಿಗೆ ಏನಾದ್ರು ಮದ್ಯಪಾನ, ಧೂಮಪಾನ ಏನಾದ್ರು ಸ್ವಲ್ಪ ಹ್ಯಾಬಿಟ್ಸ್ ಇದ್ರೆ ಅದನ್ನೆಲ್ಲ ಆ ಟೈಮಲ್ಲಿ ಬಿಡ್ಬೇಕಾಗಿರುತ್ತೆ. ಏನಾದ್ರು ಸ್ವಲ್ಪ ನೀವ್ ಅದನ್ನ ಹ್ಯಾಬಿಟ್‌ನ ಕಂಟಿನ್ಯೂ ಮಾಡಿದ್ರಿ ಅಂದ್ರೆ ತುಂಬಾ ಕಷ್ಟ ಇರುತ್ತೆ. ಅದು ಟ್ರೀಟ್ಮೆಂಟ್‌ಗೆ ಸಪೋರ್ಟ್ ಮಾಡೋದಿಲ್ಲ. ಇನ್ನು ಬೇರೆ ರೀತಿ ಏನಾದ್ರು ಬಾಡಿ ಮೇಲೆ ಎಫೆಕ್ಟ್ ಆಗ್ಬೋದು. ಸೊ ಅದನ್ನೆಲ್ಲ ಕೂಡ ಅವಾಯ್ಡ್ ಮಾಡಿ. ಮತ್ತೆ ವಾಟರು ಅಷ್ಟೇ. ನಾರ್ಮಲ್ ಪರ್ಸನ್‌ಗೆ ವಾಟರ್ ಅಂದ್ರೆ ಒಂದು 2-3 ಲೀಟರ್ಸ್ ಕುಡಿಬೇಕಂತ ಹೇಳಿರ್ತಾರೆ. ಬಟ್ ನನಗೆ ಡಾಕ್ಟರ್ ಅದನ್ನ ತುಂಬಾ ಸ್ಪೆಸಿಫಿಕ್ ಆಗಿ ಸಜೆಸ್ಟ್ ಮಾಡಿದ್ರು. 3-4 ಲೀಟರ್ಸ್ ಆಫ್ ವಾಟರ್ ಪರ್ ಡೇ ನೀನು ಕುಡಿಲೇಬೇಕಂತ ಹೇಳಿ. ನಾನು ಅದೇ ರೀತಿ ವಾಟರ್ ಕುಡಿಯೋದ್ರಲ್ಲಿ ನಾನು ಯಾವುದೇ ರೀತಿ ಕಾಂಪ್ರಮೈಸ್ ಆಗೋದಿಲ್ಲ. ನೀವು ಅಷ್ಟೇ ಬೇರೆ ಪೇಷಂಟ್ಸ್‌ಗಳನ್ನ ನೋಡ್ತಿದ್ದೆ. ಒಂದ್ ದಿನಕ್ಕೆ ಬರೀ ನಾನು 3 ಗ್ಲಾಸ್ ಮಾತ್ರ ನಾನ್ ನೀರ್ ಕುಡಿತೀನಿ. ಆ ರೀತಿ ಹೇಳ್ತಿದ್ರು. ಅವ್ರ್ದು ಎವ್ರಿ ನೆಕ್ಸ್ಟ್ ಕೀಮೋ ಕೊಡೋದಕ್ ಮುಂಚೆ ನಮ್ದು ಬ್ಲಡ್ ಟೆಸ್ಟ್ ಮಾಡ್ತಾರೆ. ಅದ್ರಲ್ಲಿ ಕ್ರಯಾಟಿನ್ಸ್ ಅಂತ ಒಂದು ಪಾಯಿಂಟ್ಸ್ ಬರುತ್ತೆ. ಅದು ನಮ್ಮ ಕಿಡ್ನಿ ರಿಲೇಟೆಡ್. ಅಂದ್ರೆ ನಮ್ಮ ಕಿಡ್ನಿ ಫಂಕ್ಷನ್ ಹೆಂಗಿದೆ ಅಂತ ಆ ಪಾಯಿಂಟ್ಸ್ ಅಲ್ಲಿ ಮೆಜರ್ ಮಾಡ್ತಾರೆ. ಕ್ರಯಾಟಿನ್ ಲೆವೆಲ್ ಅಂತ. ಅದು 0.7 ಟು 1.2 ಇರ್ಬೇಕು. ಆ ವಿತಿನ್ ರೇಂಜ್ ಅಲ್ಲಿ ಇದ್ರೆ ನಮ್ಮ ಕಿಡ್ನಿ ಎಲ್ಲ ತುಂಬಾ ಫಂಕ್ಷನ್ ಆಗಿದೆ ಅಂತ. ಅದನ್ನೆಲ್ಲ ನಾವು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಬೇಕಂದ್ರೆ ಅತಿ ಹೆಚ್ಚು ನೀರ್ ಕುಡಿಬೇಕಾಗಿರುತ್ತೆ. ಸೊ ನಾನ್ ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಡೈಲಿ 3-4 ಲೀಟರ್ಸ್ ಆಫ್ ವಾಟರ್‌ನ ನಾನು ಕುಡಿತಿದ್ದೆ. ಡೈರೆಕ್ಟ್ ಆಗಿ ನಾವು ವಾಟರ್‌ನ ಕುಡಿಯಕ್ಕಾಗಲ್ಲ ಅಂದ್ರುನು ಎಳ್ನೀರ್ ಇರ್ಬೋದು, ಇಲ್ಲ ಜ್ಯೂಸು ಇದ್ರ ಮುಖಾಂತರ ಕುಡಿದ್ರೆ ತುಂಬಾ ಒಳ್ಳೇದು. ನಮ್ ಬಾಡಿಗೆ ಎನರ್ಜಿನೂ ಸಿಗುತ್ತೆ ಮತ್ತು ವಾಟರ್ ಸಪ್ಲೈನೂ ಕೂಡ ಚೆನ್ನಾಗಾಗುತ್ತೆ. ಸೊ ಫುಡ್ಡು ಕೂಡ ಈ ಒಂದು ಜರ್ನಿನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವ್ರಿಗೆ ಊಟ ತಿನ್ನೋದಕ್ ಆಗ್ತಿರಲ್ಲ, ಬಾಯಲ್ಲಿ ಹುಣ್ಣಾಗಿರುತ್ತೆ. ಆ ಟೈಮಲ್ಲೆಲ್ಲ ತುಂಬಾ ಜ್ಯೂಸನ್ನ ಕುಡೀರಿ. ಆಮೇಲೆ ನಿಮ್ ಬಾಡಿನಲ್ಲಿ ಕೆಲವ್ರು ಹೇಳ್ತಾರೆ ರಾಗಿ ಅಂಬ್ಲಿ ಕುಡಿಸ್ತೀನಿ, ಇಲ್ಲ ಏನೋ ಒಂದು ಗಂಜಿ ತರ ಮಾಡಿದೀನಿ ಅದನ್ನ ತಿನ್ನಿ ಆ ರೀತಿ. ಅವ್ರ ಬಾಡಿಗೆ ಅದು ಸಪೋರ್ಟ್ ಮಾಡ್ತಿಲ್ಲ ಅಂದಾಗ ಅದನ್ನ ಫೋರ್ಸ್‌ಫುಲ್ ಆಗಿ ಫುಡ್‌ನ ನೀವು ಕೊಡಕ್ ಹೋಗ್ಬೇಡಿ. ಅದು ಅದು ವಾಮಿಟಿಂಗ್ ಇನ್ನೂ ಸಪೋರ್ಟ್ ಮಾಡುತ್ತೆ. ವಾಮಿಟ್ ಮಾಡೋದಕ್ಕೆ. ಮತ್ತೆ ಕೆಲವೊಂದ್ಸಲ ಏನಾಗುತ್ತೆ ತುಂಬಾ ಮನೇಲೇ ಇದ್ದು ಇದ್ದು ಕೂಡ ವಾಮಿಟ್ ಆಗೋ ಚಾನ್ಸಸ್ ಇರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗ ಮನೇಲೇ ಇರ್ತಾರೆ, ಇಲ್ಲ ಮಲಗಿರ್ತಾರೆ. ಆ ಟೈಮಲ್ಲೂ ಕೂಡ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಆಗೋದಿರುತ್ತೆ. ಅವಾಗ ಏನ್ ಮಾಡ್ಬೇಕು ಹೊರಗಡೆ ಊಟ ಆದ ತಕ್ಷಣ ಹೊರಗಡೆ ಹೋಗಿ ವಾಕ್ ಮಾಡೋದು, ಇಲ್ಲ ಎಲ್ಲಾದ್ರೂ ಒಂದ್ ಸ್ವಲ್ಪ ಗಾಳಿನಲ್ಲಿ ತಿರುಗಾಡ್ತಾ ಬರೋದು, ಇಲ್ಲ ಒಂದ್ ರೈಡ್ ಹೋಗ್ ಬರೋದು, ಈ ತರ ಮಾಡಿದ್ರೆ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ತುಂಬಾ ಕಡಿಮೆ ಆಗುತ್ತೆ. ಈಗ ನಾರ್ಮಲ್ ಪರ್ಸನ್ ಡೈಲಿ 3 ಟೈಮ್ಸ್ ಫುಡ್ ತಿಂತಾನೆ. ನಾವು ಓಕೆ 3 ಟೈಮ್ಸೇ ತಿನ್ಬೇಕು ಆ ತರ ಇರ್ಬಾರ್ದು. ಈ ಟೈಮಲ್ಲಿ ಹೊಟ್ಟೆ ಹಶ್ವು ಅನ್ನೋದು ಕಾನ್ಸ್ಟೆಂಟ್ ಆಗಿರೋದಿಲ್ಲ. ಅಪಟೈಟಿಸ್ ಅಂತ ಅಂತಾರೆ. ಹೊಟ್ಟೆ ಹಶ್ವೇ ಆಗೋದಿಲ್ಲ. ಇಲ್ಲ ಸ್ವಲ್ಪ ಫುಡ್ ತಿಂದ ತಕ್ಷಣ ಸಾಕು ಸಾಕು ಅಂದ್ಬಿಡ್ತಾರೆ. ಸೊ ಅವಾಗ ನಾವೇನ್ ಮಾಡ್ಬೇಕು ಎವ್ರಿ 1 ಆರ್ 2 ಅವರ್ ಫ್ರೀಕ್ವೆಂಟ್ಲಿ ಫುಡ್ ತಿನ್ಬೇಕು. ಇಲ್ಲ ಮಾರ್ನಿಂಗ್ ಏನೋ ಸ್ವಲ್ಪ ಟಿಫನ್ ತಿಂತೀರಾ, ಅದಾದ್ಮೇಲೆ ಜ್ಯೂಸ್ ಕುಡೀರಿ, ಎಳ್ನೀರ್ ಕುಡೀರಿ. ಆಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು ಊಟ ತಿನ್ನಿ. ಮಧ್ಯಾಹ್ನ ಏನೋ ಊಟ ತಿಂದ್ರಿ, ತಿರ್ಗಾ 4:00 ಒಂದು ಊಟ ತಿನ್ನಿ. 5:00 ಏನಾದ್ರು ಸ್ವಲ್ಪ ಫ್ರೂಟ್ಸ್, ಸ್ನಾಕ್ಸ್ ತರ ತಿನ್ನಿ. ಫ್ರೂಟ್ಸ್‌ಗಳನ್ನ ತಿನ್ಬೇಕಾದ್ರೆ ಸಪೋಸ್ ಆಪಲ್ ಇರ್ಬೋದು, ಇಲ್ಲ ಸೀಬೆಹಣ್ಣು ಇರ್ಬೋದು, ಅದನ್ನ ಸಿಪ್ಪೆಗಳನ್ನ ತೆಗೆದು ತಿನ್ನಿ. ಸಿಪ್ಪೆ ಇರುವಂತ ಫುಡ್‌ಗಳನ್ನ ಫ್ರೂಟ್ಸ್‌ನ ಡೈರೆಕ್ಟ್ ಆಗಿ ತಿನ್ನಕ್ ಹೋಗ್ಬೇಡಿ. ಮತ್ತೆ ನಮ್ ಬಾಡಿಗೆ ಒಂದಷ್ಟು ಡಯಟರಿ ಐಟಮ್ಸು, ಡ್ರೈ ಫ್ರೂಟ್ಸ್ ಇರ್ಬೋದು. ಡೈರೆಕ್ಟ್ ಆಗಿ ನಾವು ಡ್ರೈ ಫ್ರೂಟ್ಸ್ ತಿನ್ನಕ್ ಆಗ್ತಿಲ್ಲ ಅಂದ್ರೆ ಅದನ್ನ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿ ಸ್ವಲ್ಪ ಮಿಲ್ಕ್ ಅಲ್ಲಿ ಆಡ್ ಮಾಡಿ ಅದನ್ನ ತಗೊಳ್ತಾ ಹೋಗಿ. ಮತ್ತೆ ಈ ಖರ್ಜೂರ ಇರ್ಬೋದು, ವಾಲ್ನಟ್ಸ್ ಇರ್ಬೋದು, ಇದನ್ನೆಲ್ಲ ತುಂಬಾ ಚೆನ್ನಾಗಿ ತಿನ್ನೋದ್ರಿಂದ ಯೂಶುವಲಿ ಕ್ಯಾನ್ಸರ್ ಪೇಷಂಟ್ಸ್‌ಗೇನು ನೆಕ್ಸ್ಟ್ ಕೀಮೋ ಟ್ರೀಟ್ಮೆಂಟ್ ಕೊಡೋದಕ್ಕೆ ಮುಂಚೆ ಒಂದು ಬ್ಲಡ್ ಟೆಸ್ಟ್ ಮಾಡ್ತಾರೆ. ಅದ್ರಲ್ಲಿ ಅವರ ಡಬ್ಲ್ಯೂ-ಬಿ-ಸಿ ಕೌಂಟ್ಸ್ ಇರ್ಬೋದು, ಇಲ್ಲ ಹಿಮೋಗ್ಲೋಬಿನ್ ಲೆವೆಲ್ಸು, ಮತ್ತೆ ನ್ಯೂಟ್ರೋಫಿಲ್ಸ್ ಅಂತ ಬರುತ್ತೆ. ಇದೆಲ್ಲ ಕೂಡ ನಾರ್ಮಲ್ ಇರ್ಬೇಕು. ಸೊ ಇದೆಲ್ಲ ನಾರ್ಮಲ್ ಇರ್ಬೇಕು ಅಂದ್ರೆ ಅವರು ಕೂಡ ವಿತಿನ್ ಒಂದು 15 ಡೇಸ್ ಅಲ್ಲಿ ನಮ್ಮ ಬಾಡಿನಲ್ಲಿ ಬ್ಲಡ್ ಈಸಿಯಾಗಿ ಪ್ರೊಡ್ಯೂಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಇಂಜೆಕ್ಷನ್ಸ್ ಕೂಡ ಕೊಟ್ಟಿರ್ತಾರೆ. ಇಮ್ಯುನಿಟಿ ಬೂಸ್ಟರ್ ಇಂಜೆಕ್ಷನ್ಸ್ ಅಂತ. ಅದ್ರ ಜೊತೆಗೆ ನಾವು ಇಂಜೆಕ್ಷನ್ ಮೇಲೆ ಡಿಪೆಂಡ್ ಆಗದೇನೆ ನಮ್ಮ ಬಾಡಿನಲ್ಲಿ ನ್ಯಾಚುರಲ್ ಆಗಿ ಹಿಮೋಗ್ಲೋಬಿನ್ ಎಲ್ಲ ಪ್ರೊಡ್ಯೂಸ್ ಆಗೋ ರೀತಿ ಫುಡ್‌ಗಳು, ಈ ಡ್ರೈ ಫ್ರೂಟ್ಸ್ ಇರ್ಬೋದು, ಕೆಲವೊಂದು ಫ್ರೂಟ್ಸ್‌ಗಳು, ಯಾವ್ದ್ರಲ್ಲಿ ತುಂಬಾ ಎನ್ರಿಚ್ ಐರನ್ಸ್ ಇರುತ್ತೆ. ಇದನ್ನೆಲ್ಲ ನಾವು ನೋಡ್ಕೊಂಡು ಫುಡ್ ಅಲ್ಲಿ ತಿನ್ಬೇಕಾಗಿರುತ್ತೆ. ಕೆಲವರಿಗೆ ಒಂದೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಆ ರಿಸ್ಟ್ರಿಕ್ಷನ್ಸ್‌ಗಳನ್ನ ನೋಡ್ಕೊಂಡು ಡಾಕ್ಟರ್‌ನ ಒಂದು ಸಜೆಷನ್ಸ್‌ಗಳನ್ನ ತಗೊಂಡು ಫುಡ್‌ನ್ನ ತಿನ್ಬೇಕಾಗಿರುತ್ತೆ. ಸಪೋಸ್ ನಾವು ಕಂಟಿನ್ಯೂಸ್ ಆಗಿ ತಿನ್ನೋದಕ್ಕೆ ಆಗ್ತಿಲ್ಲ, ತುಂಬಾ ವಾಮಿಟಿಂಗ್ ಆಗ್ತಿದೆ, ತುಂಬಾ ಲೂಸ್ ಮೋಷನ್ಸ್ ಆಗ್ತಿದೆ. ಆ ರೀತಿ ಸಿಚುಯೇಷನ್‌ಗಳಲ್ಲಿ ಡಾಕ್ಟರ್‌ನ ಕನ್ಸಲ್ಟ್ ಮಾಡ್ಲೇಬೇಕಾಗಿರುತ್ತೆ. ಅದ್ ನೆಗ್ಲೆಕ್ಟ್ ಮಾಡೋದು ಇಲ್ಲ
ಬಿಡು ನೆಕ್ಸ್ಟ್ ತಿಂತೀನಿ ಆ ತರ ಮಾಡಕ್ ಹೋಗ್ಬೇಡಿ. ತುಂಬಾ ಬಾಡಿ ಟಯರ್ಡ್ ಆಗೋದ್ರೆ ಟ್ರೀಟ್ಮೆಂಟ್ ಕೂಡ ವರ್ಕ್ ಆಗೋದು ಸ್ಲೋ ಆಗುತ್ತೆ. ನಮ್ ಬಾಡಿ ಟ್ರೀಟ್ಮೆಂಟ್ ರೆಸ್ಪಾಂಡ್ ಮಾಡ್ತಿಲ್ಲ, ಇಲ್ಲ ತುಂಬಾ ಓವರ್ ಡೋಸ್ ಆಗಿದೆ, ಆ ರೀತಿ ಆಗುತ್ತೆ. ಸೊ ಪ್ರತಿ ಒಂದು ಮೂಮೆಂಟ್ಸ್ನು ಕೂಡ ನಾವು ಡಾಕ್ಟರ್ಗೆ ಇನ್ಫಾರ್ಮ್ ಮಾಡ್ಬೇಕಾಗಿರುತ್ತೆ. ನೆಕ್ಸ್ಟ್ ಏನಂದ್ರೆ ಪೀರಿಯಡ್ಸ್. ಕೆಲವರಿಗೆ ಈ ಪದನ ಎಲ್ಲೂ ಹೇಳ್ಕೊಳ್ಳೋದಕ್ಕೂ ಕೂಡ ಒಂಥರ ಸಂಕೋಚ. ಇದು ಹೆಣ್ಮಕ್ಳಿಗೆ ದೇವ್ರು ಕೊಟ್ಟಿರುವಂತ ಒಂದು ವರ ಆದ್ರೆ, ಅದು ಇವತ್ತಿನ ದಿನಗಳಲ್ಲಿ ಹಿಂಗಾಗಿದೆ ಅಂದ್ರೆ ಕೆಲವೊಂದು ಆಚಾರ, ವಿಚಾರ ಇವನ್ನೆಲ್ಲ ಅದಕ್ಕೆ ಅನ್ವಯಿಸಿ ಅದೊಂಥರ ಶಾಪ್ ಆಗಿ ಮಾರ್ಪಟ್ಬಿಟ್ಟಿದೆ. ಯಾರು ಪೀರಿಯಡ್ಸ್ ಅಂದ್ರೆ ಒಂಥರ ನಾಚಿಕೆ, ಒಂಥರ ಸಂಕೋಚ, ಯಾರಿಗೂ ಹೇಳ್ಕೊಳಲ್ಲ. ಏನೇ ಪೇನ್ಸ್ ಇದ್ರೂನು ಅಷ್ಟೇ ಅವ್ರವ್ರೇ ಅನುಭವಿಸೋದು. ಈ ರೀತಿ ಒಂದಷ್ಟು ಆಗ್ತಾ ಇರುತ್ತೆ. ಸೊ ಈ ಒಂದು ಜರ್ನಿನಲ್ಲಿ ನಾನು ಅದು ಸ್ಪೆಸಿಫಿಕ್ ಆಗಿ ಅಬ್ಸರ್ವ್ ಮಾಡಿದ್ದು. ಈ ಮೊದ್ಲು ಹೆಂಗಿತ್ತಂದ್ರೆ ನಾರ್ಮಲ್ 28 ಡೇಸ್ ಒಂದ್ ಪೀರಿಯಡ್ಸ್ ಆಗ್ತಿತ್ತು. ನ್ಯಾಚುರಲ್ ಪ್ರೋಸೆಸ್ ಆಗಿರ್ತಿತ್ತು. ಯಾವ್ದೇ ರೀತಿ ನಾನು ಆಚಾರ ವಿಚಾರ ಇದ್ ಯಾವ್ದಕ್ಕೂ ಕೂಡ ಒಳಪಟ್ಟಿರ್ಲಿಲ್ಲ. ಈ ಒಂದ್ ಜರ್ನಿ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ್ಮೇಲೆ ಡಾಕ್ಟರ್ ಫಸ್ಟೇ ಇನ್ಫಾರ್ಮ್ ಮಾಡಿದ್ರು. ಪೀರಿಯಡ್ಸ್ ಸ್ವಲ್ಪ ಇರ್ರೆಗ್ಯುಲರ್ ಆಗಿರುತ್ತೆ. ಆ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಒಂದೇ ಸಲ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಆಗ್ಬೋದು. ಇಲ್ಲ ಮಧ್ಯದಲ್ಲಿ ಇರ್ರೆಗ್ಯುಲರ್ ಆಗಿ ಯಾವಾಗಾದ್ರೂ ಪೀರಿಯಡ್ಸ್ ಆಗ್ಬೋದು. ಯು ಶುಡ್ ಬಿ ಕೇರ್ಫುಲ್ ಅಂತ ಹೇಳಿದ್ರು. ಸೊ ನಾನ್ ಪ್ರತಿ ಸಲ ಕೀಮೋಗ್ ಹೋದಾಗ ನಾ ಹೇಳ್ತಿದ್ದೆ ಡಾಕ್ಟರ್ಗೆ, ಇನ್ನು ನನ್ ಪೀರಿಯಡ್ಸ್ ಆಗಿಲ್ಲ, ಇಲ್ಲ ಪೀರಿಯಡ್ಸ್ ಆಗಿದೀನಿ ಎಲ್ಲಾನು ಕೂಡ ನಾನು ಪ್ರಾಪರ್ ಆಗಿ ಇನ್ಫಾರ್ಮ್ ಮಾಡ್ತಿದ್ದೆ. ನನ್ಗೆ ಒಂದ್ಸಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಯ್ತು. ಒಂಥರ ಸ್ಟೊಮಕ್ ಪೇನ್, ಒಂಥರ ಸಂಕಟ, ಮೂಡ್ ಸ್ವಿಂಗ್ಸ್ ಇದು ಕಾಮನ್ ಆಗಿ ಪೀರಿಯಡ್ಸ್ ಟೈಮಲ್ಲಿ ಹೆಣ್ಮಕ್ಳಿಗೆ ಆಗುವಂತ ಒಂದಷ್ಟು ಲಕ್ಷಣಗಳು. ಸೊ ಇದೆಲ್ಲ ಆಗತ್ತೆ ಆ ಟೈಮಲ್ಲಿ. ಮತ್ತೆ ಹೆವಿ ಫ್ಲೋ ಆಗುತ್ತೆ, ಅಂದ್ರೆ ಹೆವಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡಿ ಏನಾದ್ರು ಹೆವಿ ಬ್ಲೀಡಿಂಗ್ ಆಗ್ತಿದೆ, ಮೋರ್ ದೆನ್ 7 ಡೇಸ್ ಮೇಲೆ ನಮ್ದು ಪೀರಿಯಡ್ಸ್ ಆಗ್ತಿದೆ ಅಂದಾಗ ಡಾಕ್ಟರ್ಗೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡ್ಬೇಕಾಗಿರುತ್ತೆ. ಕ್ಯಾನ್ಸರ್ ಪೇಷಂಟ್ಸ್ ಅಂತಲ್ಲ, ಯಾವುದೇ ಹೆಣ್ಮಗ್ಳಾಗಿರ್ಬೋದು, ಪೀರಿಯಡ್ಸ್ ಮೋರ್ ದೆನ್ 7 ಡೇಸ್ ಆಗ್ತಿದೆ, ನನ್ಗೆ 10 ಡೇಸ್ ಆಗ್ತಿದೆ, 15 ಡೇಸ್ ವರೆಗೂ ಕಂಟಿನ್ಯೂ ಆಗ್ತಿದೆ, ತುಂಬಾ ಪೇನ್ ಬರ್ತಾ ಇದೆ ಅಂದಾಗ ಅದನ್ನ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿ ಅದಕ್ಕೆ ಸೂಟಬಲ್ ಆಗಿರುವಂತ ಗೈನಕಾಲಜಿಸ್ಟ್ ನಾವು ಕನ್ಸಲ್ಟ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇದೆ, ಇಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದ್ಯಾ, ಇಲ್ಲ ಏನಾದ್ರು ಪ್ರಾಬ್ಲಮ್ಸ್ ಇದ್ಯಾ, ಅದನ್ನೆಲ್ಲಾನು ಕೂಡ ಐಡೆಂಟಿಫೈ ಮಾಡ್ತಾರೆ. ಅದನ್ ಬಿಟ್ಟು ಓಕೆ 15 ಡೇಸ್ ಎಲ್ಲ ಹೋಗುತ್ತೆ, ಅದ್ರ ಪಾಡಿಗೆ ಅದಾಗ್ಲಿ ಅಂತ ಹೇಳಿ ಬಿಡಕ್ ಹೋಗ್ಬಾರ್ದು. ಕೆಲವೊಂದ್ಸಲ ಏನಾಗುತ್ತೆ, ನಮ್ ಬಾಡಿನಲ್ಲಿ ವಿಟಮಿನ್ಸ್ ಗಳ ಡಿಫಿಷಿಯನ್ಸಿ, ಸ್ಪೆಷಲಿ ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದ, ಇಲ್ಲ ಯಾರಾದ್ರೂ ಹೆಣ್ಮಕ್ಳು ಮನೆಯಲ್ಲೇ ಕೆಲಸ ಮಾಡ್ತಾ ಇರೋದು, ಇಲ್ಲ ಏನೋ ಒಂದು ಸ್ಟ್ರೆಸ್ ಒಳಗಾಗಿರ್ತಾರೆ, ಈಚೆ ಹೊರಗಡೆ ಸನ್ಲೈಟ್ಗೆ ಎಕ್ಸ್ಪೋಸೇ ಆಗಿರೋದಿಲ್ಲ. ಆ ರೀತಿ ಸಂದರ್ಭಗಳಲ್ಲಿ ಈ ರೀತಿ ಪೀರಿಯಡ್ಸ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ನಾರ್ಮಲ್ ಆಗಿ ಈಗ ಏನೋ ಒಂದು ಟ್ರೀಟ್ಮೆಂಟ್ ತಗೊಂತಿದ್ದೀರಾ ಅಂದ್ರೆ ಅವಾಗ ಡಾಕ್ಟರೇ ಇನ್ಫಾರ್ಮ್ ಮಾಡಿರ್ತಾರೆ ಈ ತರ ಪೀರಿಯಡ್ಸ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಅಂತ. ನಾವು ಅವಾಗ ಡಾಕ್ಟರ್ಗೆ ಪ್ರಾಪರ್ ಇನ್ಫಾರ್ಮೇಶನ್ ಕೊಡ್ಬೇಕು. ಈ ರೀತಿ ಆಗಿದೆ, ನನ್ಗೆ 2 ಮಂತ್ಸ್ ಆಯ್ತು, ಇಲ್ಲ 3 ಮಂತ್ಸ್ ಆಯ್ತು ಪೀರಿಯಡ್ಸ್ ಆಗಿ ಅಂತ. ಅವ್ರು ಅದೇನಾದ್ರೂ ಅವ್ರಿಗೆ ಅಬ್ನಾರ್ಮಲ್ ಅಂತ ಅನ್ಸಿದ್ರೆ, ಇಲ್ಲ ಯಾವ್ದಾದ್ರು ಒಂದಷ್ಟು ಟೆಸ್ಟ್ ಗಳನ್ನ ಸಜೆಸ್ಟ್ ಮಾಡ್ತಾರೆ. ಅದು ನಾವು ನೋಡ್ಕೋಬೇಕಾಗಿರುತ್ತೆ. ಮತ್ತೆ ಆ ಟೈಮಲ್ಲಿ ಕೆಲವ್ರಿಗೆ ಪೇನ್ ಆಗಿರುತ್ತೆ. ಅದನ್ನೆಲ್ಲ ಹೇಳ್ಕೋಬೇಕು. ಯಾವ್ದೇ ರೀತಿ ಮುಚ್ಚುಮರೆಗಳು ಏನನ್ನು ಕೂಡ ಮಾಡ್ಬಾರ್ದು ಪೀರಿಯಡ್ಸ್ ವಿಷಯಗಳಲ್ಲಿ. ಅದು ಹೆಣ್ಮಕ್ಳಿಗೆ ಅದು ಒಂದು ವರವಾಗಿದೆ. ಅದನ್ನ ವರವಾಗೆ ನಾವು ಕಾಪಾಡ್ಕೊ ಹೋಗ್ಬೇಕು. ಇದು ಪೀರಿಯಡ್ಸು. ಇನ್ನೊಂದ್ ಏನಂದ್ರೆ ತುಂಬಾ ಜನಕ್ಕೆ ಕ್ವೆಶ್ಚನ್ಸ್ ಇರುತ್ತೆ. ಏನೋ ಕ್ಯಾನ್ಸರ್ ಬಂದಿದೆ, ಕೀಮೋಥೆರಪಿ ಎಲ್ಲ ತಗೊಂತಿದ್ದೀರಾ, ನಿಮ್ಗೆ ಆಗಿದ್ಯಾ? ಮಕ್ಳಿದಾವ ಆಲ್ರೆಡಿ? ಇಲ್ಲ ಮುಂದೆ ಮಕ್ಳಾಗತ್ತಾ? ಚಾನ್ಸಸ್ ಇರುತ್ತಾ? ಈ ರೀತಿ ಪ್ರಶ್ನೆಗಳು. ಮತ್ತೆ ಇನ್ ಕೆಲವ್ರಿಗೆ ಸಪೋಸ್ ನಿಮ್ ಮಕ್ಳಾದ್ರೆ ನೆಕ್ಸ್ಟ್ ಅವ್ರಿಗೆ ಕ್ಯಾನ್ಸರ್ ಅವ್ರಿಗ್ ಬರ್ಬೋದಲ್ವಾ? ಹೆರಿಡಿಟಿ ಅನ್ನೋ ರೀತಿ ಒಂದು ಇಮ್ಯಾಜಿನೇಷನ್ಸ್ ಇರುತ್ತೆ. ಬಟ್ ಏನಂದ್ರೆ ಕ್ಯಾನ್ಸರ್ ಅನ್ನೋದು ಹೆರಿಡಿಟಿನಲ್ಲಿ ಬರೋದು ತುಂಬಾ ರೇರ್. ಔಟ್ ಆಫ್ 100 ಅಲ್ಲಿ 1 or 2 ಕೇಸಸ್ ಹೆರಿಡಿಟಿ ಇರುತ್ತೆ. ಸೇಮ್ ಕ್ಯಾನ್ಸರ್ ಇರೋದಿಲ್ಲ, ಡಿಫ್ರೆಂಟ್ ಇರುತ್ತೆ. ಈ ಕ್ಯಾನ್ಸರ್ ಅನ್ನೋದು ಹೆಂಗಂದ್ರೆ ನಮ್ಮ ಲೈಫ್ ಸ್ಟೈಲ್, ನಾವು ದಿನನಿತ್ಯ ನಾವ್ ಹೆಂಗೆ ಬದುಕ್ತಿರ್ತೀವಿ, ನಾವ್ ಯಾವ ರೀತಿ ಒಂದಷ್ಟು ವಿಚಾರಗಳನ್ನ ಅಳವಡಿಸ್ಕೊಂಡಿರ್ತೀವಿ ನಮ್ಮ ಲೈಫ್ ಸ್ಟೈಲ್ ನಲ್ಲಿ, ಫುಡ್ ಆಗಿರ್ಬೋದು, ಇಲ್ಲ ನಾವು ತಿನ್ನುವಂತ ಆಹಾರ ಪದಾರ್ಥಗಳಾಗಿರ್ಬೋದು, ಇಲ್ಲ ಏನೋ ಪ್ರೊಸೆಸ್ ಫುಡ್ ತಿನ್ನೋದು, ತುಂಬಾ ಫ್ರೈಡ್ ಫುಡ್ಗಳನ್ನ ತಿನ್ನೋದು, ಡಯೆಟ್ರಿ ಮೇಂಟೈನ್ ಮಾಡೋದಿಲ್ಲ, ಯಾವ್ದೇ ರೀತಿ ಹೆಲ್ದಿ ಫುಡ್ಗಳನ್ನ ತಿನ್ನೋದಿಲ್ಲ, ಫ್ರೂಟ್ಸ್ ಗಳನ್ನ ತಿನ್ನೋದಿಲ್ಲ, ಆ ಟೈಮಲ್ಲೂ ಕೂಡ ಬರುತ್ತೆ. ಇನ್ನು ಕೆಲವೊಂದು ಮ್ಯೂಟೇಷನ್ಸ್ ಗಳಿಂದ ಏನೋ ನಮ್ಮ ಬಾಡಿನಲ್ಲಿ ಸೆಲ್ ಡಿವೈಡ್ ಆಗುವಾಗ ಒಂದಷ್ಟು ಮ್ಯೂಟೇಷನ್ಸ್ ಅಲ್ಲಿ ಇಂಬ್ಯಾಲೆನ್ಸ್ ಆಗಿ ಕೂಡ ಬರ್ಬೋದು. ಇದೇ ರೀತಿ ಒಂದು ಪರ್ಟಿಕ್ಯುಲರ್ ರೀಸನ್ ಇಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅದೇ ರೀತಿ ಇದು ಹೆರಿಡಿಟ್ರಿ ಅಂತಾನೂ ಕೂಡ ಹೇಳೋದಕ್ಕಾಗೋದಿಲ್ಲ. ನನಗ್ ಬಂದಿದೆ ನೆಕ್ಸ್ಟ್ ನನ್ ಫ್ಯೂಚರ್, ನನ್ ಬೇಬಿಗ್ ಬರುತ್ತೆ. ಇಟ್ಸ್ ಟೋಟಲಿ ರಾಂಗ್ ಅದು. ಮತ್ತೆ ಹುಟ್ಟುವಂತ ಮಗುನು ಕೂಡ ಹೆಲ್ದಿ ಆಗಿರುತ್ತೆ. ಇವಾಗಿನ ಅಡ್ವಾನ್ಸ್ಡ್ ಕಿಮೋಥೆರಪಿಗಳು ನಾನು ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡ್ದಂಗೆ ಹೆಂಗಿರುತ್ತೆ ಅಂದ್ರೆ ನಮ್ಮ ಫರ್ಟಿಲಿಟಿ ಮೇಲೆ ಅದು ಯಾವುದೇ ರೀತಿ ಅಫೆಕ್ಟ್ ಮಾಡೋದಿಲ್ಲ. ಸಪೋಸ್ ಏನೋ ನಮ್ಗೆ ತುಂಬಾ ಭಯ ಆಗ್ತಿರುತ್ತೆ, ಅಫೆಕ್ಟ್ ಆಗುತ್ತೆ ಅಂದ್ರೆ ಅದನ್ನು ನಮ್ದು ಓವರಿಸ್ ಏನಿರುತ್ತೆ ಒಂದು ಹೆಣ್ಣಿಂದು, ಅದನ್ನ ಫ್ರೀಸ್ ಮಾಡೋ ರೀತಿ ಆಪ್ಷನ್ಸ್ ಕೂಡ ಇದೆ. ಪ್ರಿಸರ್ವ್ ಮಾಡ್ಕೋಬಹುದು ನಾವು. ಯಾವ್ದೇ ರೀತಿ ಅಫೆಕ್ಟ್ ಆಗದೆ ಇರೋ ರೀತಿ. ಅದಕ್ಕೂ ಕೂಡ ತುಂಬಾ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ.
ಸೊ ಮಕ್ಳ ವಿಷಯಗಳಲ್ಲಿ ಇಲ್ಲ ಮಕ್ಳಾಗತ್ತೆ ಆಗಲ್ಲ ಇಲ್ಲ ನೆಕ್ಸ್ಟ್ ಜನರೇಷನ್ ಬರುತ್ತೆ ಯಾವ್ದೇ ರೀತಿ ಭಯ ಪಡೋ ಅಗತ್ಯನೇ ಇಲ್ಲ ಇವತ್ತಿನ ದಿನಗಳಲ್ಲಿ. ಈಗ ಕ್ಯಾನ್ಸರ್ ಅನ್ನೋದು ಹೆಂಗಂದ್ರೆ ಚಿಕ್ಕ ಮಕ್ಳಿಗೂ ಕೂಡ ಬರುತ್ತೆ, ಹುಟ್ಟಿದ ಮಕ್ಳಿಗೂ ಕೂಡ ಬರುತ್ತೆ. ಸೊ ಭಯ ಪಡೋ ಅಗತ್ಯ ಇಲ್ಲ. ತುಂಬಾ ಚಿಕ್ಕ ಮಕ್ಳು ಕೂಡ ಕ್ಯಾನ್ಸರ್ ಬಂದು ಈಗ ಆಲ್ರೆಡಿ 10-20 ಇಯರ್ಸ್ ಆಗಿ ತುಂಬಾ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಿರೋದು. ಯಾವ್ದೇ ರೀತಿ ಸಿಂಟಮ್ಸ್ ಇರೋದಿಲ್ಲ. ಆ ರೀತಿ ತುಂಬಾ ಚೆನ್ನಾಗಿರ್ತಾರೆ. ಆಮೇಲೆ ಯಾರು ಕೂಡ ರಿಲ್ಯಾಪ್ಸಸ್ ಬಗ್ಗೆ ಭಯ ಪಡೋ ಅಗತ್ಯ ಇರೋದಿಲ್ಲ. ನಾವು ಹೆಲ್ತ್ ನ ತುಂಬಾ ಚೆನ್ನಾಗಿ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಾ ಹೋದ್ರೆ ರಿಲ್ಯಾಪ್ಸಸ್ ಅಂದ್ರೆ ಮತ್ತೆ ಕ್ಯಾನ್ಸರ್ ಕ್ಯೂರ್ ಆಗಿರುತ್ತೆ, ಮತ್ತೆ ಬರುವಂತ ರೇಟ್ಸ್ ಅದು ತುಂಬಾ ಕಡಿಮೆ ಇರುತ್ತೆ. ಮತ್ತೆ ಏನಂದ್ರೆ ಈ ಕ್ಯಾನ್ಸರ್ ಜರ್ನಿ ಮುಗಿದ್ಮೇಲೆ ಅಟ್ಲೀಸ್ಟ್ 1 or 2 ಇಯರ್ಸ್ ನಮ್ಗೆ ರೆಗ್ಯುಲರ್ ಆಗಿ ಟೆಸ್ಟ್ ಮಾಡಿಸ್ತಿರ್ತಾರೆ. ಎವ್ರಿ 3 ಮಂತ್ಸ್ ಇಲ್ಲ 6 ಮಂತ್ಸ್ ಡಿಪೆಂಡ್ಸ್ ಆನ್ ಡಾಕ್ಟರ್ ಟು ಡಾಕ್ಟರ್. ಅವರು ಸಜೆಸ್ಟ್ ಮಾಡಿ ನಿಮ್ಮ ಬಾಡಿ ಕಂಡೀಷನ್ಸ್ ಎಲ್ಲ ನೋಡಿ ಆ ರಿಲ್ಯಾಪ್ಸಸ್ ಆಗಿದ್ಯಾ ಇಲ್ವಾ ಅಂತ ಹೇಳಿ ಒಂದಷ್ಟು ಸ್ಕ್ಯಾನ್ಸ್ ಗಳನ್ನ ಮಾಡಿಸ್ತಾರೆ. ಅದನ್ನೆಲ್ಲ ನಾವು ರೆಗ್ಯುಲರ್ ಆಗಿ ಮಾಡೋದು, ಡಾಕ್ಟರ್ ಏನೇನ್ ಹೇಳ್ತಾರೆ ಅದನ್ನ ಕರೆಕ್ಟ್ ಆಗಿ ನಾವು ಫಾಲೋ ಮಾಡಿದ್ರೆ ಎಲ್ಲವೂ ಕೂಡ ಕರೆಕ್ಟ್ ಆಗೇ ಆಗುತ್ತೆ. ಸೊ ಯಾವ್ದೇ ರೀತಿ ಭಯ ಬೇಡ, ಧೈರ್ಯವಾಗಿರಿ, ಮತ್ತೆ ಕರೆಕ್ಟ್ ಆಗಿ ಫುಡ್ ನ ತಿನ್ನಿ. ನಿಮ್ಮ ಡಾಕ್ಟರ್ಸ್ ಯಾರೇ ಆಗಿರ್ಲಿ ಅವ್ರ ಜೊತೆ ಕರೆಕ್ಟ್ ಆಗಿ ಮಾತಾಡಿ ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ಗೆ ಏನಾಗ್ತಿದೆ ಬಾಡಿನಲ್ಲಿ ಸಣ್ಣ ಪುಟ್ಟದನ್ನು ಕೂಡ ಹೇಳ್ಕೊಳ್ಳಿ. ನಂದು ಈ ಸಣ್ಣ ಪುಟ್ಟದಂದಾಗ ನನ್ಗೊಂದು ಜ್ಞಾಪಕ ಬಂತು. ನನ್ಗೆ ಈ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗ್ಲಿ ಜಾಸ್ತಿ ಆಗ್ಲಿಲ್ಲ. ಈ ಒಂದು 6 ಮಂತ್ಸ್ ಜರ್ನಿನಲ್ಲಿ ನಾನು ವಾಮಿಟಿಂಗ್ ಆಗ್ಲಿ, ನಾಸಿಯಾ ಆಗ್ಲಿ ಈ ರೀತಿ ನನ್ಗೆ ಯಾವ್ದೂ ಆಗ್ಲಿಲ್ಲ. ಹಾಗೆ ಒಂದು 2-3 ಟೈಮ್ಸ್ ನನ್ಗೆ ಸ್ವಲ್ಪ ಫೀವರ್ ಅಂತ ಅನ್ಸಿತ್ತು. ಅದ್ ಬಿಟ್ರೆ ಅದನ್ನು ಕೂಡ ನನ್ನ ಡಾಕ್ಟರ್ ಏನಿದ್ದಾರೆ ಅವರೇ ಒಂದೆರಡು ಟ್ಯಾಬ್ಲೆಟ್ಸ್ ಗಳನ್ನ ಕೊಟ್ಟು ಅದನ್ನ ಕಂಟ್ರೋಲ್ ಮಾಡಿದ್ರು. ಮತ್ತೆ ನನ್ಗೆ ಇನ್ಫಾರ್ಮ್ ಮಾಡಿದ್ರು ಎಲ್ಲೂ ಹೊರಗಡೆ ಕ್ರೌಡ್ ಇರೋಂತ ಪ್ಲೇಸ್ ಗಳಿಗೆಲ್ಲ ಹೋಗ್ಬೇಡ, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ನಾನು ಅದನ್ನು ಕೂಡ ಫಾಲೋ ಮಾಡ್ತಿದ್ದೆ. ಅದಾದ್ಮೇಲೆ ಇಲ್ಲ ನೋಸಿ ಆಗೋದು, ಅಲ್ಸರ್ ಆಗೋದು. ಈ ಅಲ್ಸರ್ಗೆ ಏನ್ ಮಾಡ್ಬೇಕಂದ್ರೆ ಸಪೋಸ್ ಯಾರಿಗಾದ್ರೂ ಅಲ್ಸರ್ ಆಗ್ತಿದೆ ಇಲ್ಲ ಆಗೋ ಚಾನ್ಸಸ್ ಇರುತ್ತೆ ಅಂದಾಗ ಡಾಕ್ಟರ್ನ ಕೇಳಿ ಅವರೊಂದಷ್ಟು ಟ್ಯಾಬ್ಲೆಟ್ಸ್ ನ ಕೊಡ್ತಾರೆ. ಮತ್ತೆ ಮನೇಲಿ ನಾವ್ ಏನ್ ಮಾಡ್ಬೋದಂದ್ರೆ ಸಾಲ್ಟ್ ಮತ್ತೆ ಸ್ವಲ್ಪ ಅರಿಶಿನ ಅದನ್ನ ಹಾಕಿ ಡೈಲಿ ಮಾರ್ನಿಂಗ್ 3 ಟೈಮ್ಸ್ ಮೌತ್ ವಾಶ್ ಮಾಡಿ. ಸೊ ಅಲ್ಸರ್ ಏನಿದೆ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ನಾನು ಫಸ್ಟ್ ಕೀಮೋ ತಗೊಂಡಾಗ ಡಾಕ್ಟರ್ ಹೇಳಿದ್ರು ಅಲ್ಸರ್ ಆಗೋ ಚಾನ್ಸಸ್ ಇರುತ್ತೆ, ಸೊ ಬಿ ಕೇರ್ಫುಲ್ ಅಂತ. ನಾನು ಅದೇ ರೀತಿ ಸ್ಟಾರ್ಟಿಂಗ್ ಇಂದಾನು ಅಷ್ಟೇ ಡೈಲಿ 3 ಟೈಮ್ಸ್ ಸಾಲ್ಟ್ ಮತ್ತೆ ಅರಿಶಿನ ಹಾಕ್ಬಿಟ್ಟು ನಾನು ಬ್ರಷ್ ಎಲ್ಲ ಆದ್ಮೇಲೆ ಒಂದ್ಸಲ ಮೌತ್ ವಾಶ್ ಮಾಡ್ತೀನಿ. ಸೊ ನನಗೆ ಇದುವರೆಗೂ ಅಲ್ಸರ್ ಆಗಿರ್ಬೋದು, ವಾಮಿಟಿಂಗು, ನಾಸಿಯಾ, ಇಲ್ಲ ಸ್ಟೊಮಕ್ ಪೇನು, ಇಲ್ಲ ಕಾನ್ಸ್ಟಿಪೇಷನ್ಸ್ ಪ್ರಾಬ್ಲಮ್ಸ್ ಈ ರೀತಿ ಯಾವ್ದು ಕೂಡ ನನ್ಗೆ ಕಾಣಿಸ್ಕೊಳ್ಳಿಲ್ಲ. ನನಗೆ ಒಂದು ಏನಂದ್ರೆ ತುಂಬಾ ಮೈನರ್ ಸೈಡ್ ಎಫೆಕ್ಟ್ಸ್ ಅಂದ್ರೆ ಫೇಸ್ ಅಲ್ಲಿ ಪಿಂಪಲ್ಸ್ ಆಗೋದು, ಸ್ವಲ್ಪ ಡ್ರೈ ಸ್ಕಿನ್ ಆಗೋದು ಈ ರೀತಿ ಆಗಿತ್ತು. ಈ ಪಿಂಪಲ್ಸ್ ನಾನು ಡಾಕ್ಟರ್ ಜೊತೆ ಹೆಂಗ್ ಹೇಳ್ಕೋಬೇಕು ಅಂತ ನಾನು ತುಂಬಾ ಒದ್ದಾಡ್ತಿದ್ದೆ. ಅಯ್ಯೋ ಪಿಂಪಲ್ಸ್ ನ ಡಾಕ್ಟರ್ಗೆ ಹೇಳಿದ್ರೆ ತುಂಬಾ ಮೈನರ್ ಅಂತ ಅನ್ಸುತ್ತೆ. ಅಯ್ಯೋ ಇದೇನು ಈ ಹುಡುಗಿ ಪಿಂಪಲ್ಸ್ಗೆಲ್ಲ ಹೆದರ್ಕೊಂತಿದ್ದಾಳೆ ಈ ತರ ಅನ್ಕೊಂತಾರೆ ಅಂತ ತುಂಬಾ ಮನ್ಸಲ್ಲಿ ಭಯ ಪಡ್ತಿದ್ದೆ. ಅದಾದ್ಮೇಲೆ ನಾನು ನನ್ನ ಹಸ್ಬೆಂಡ್ ಹೇಳ್ದೆ, ನಾನು ಯಾವಾಗ್ಲೂ ಅವ್ರನ್ನ ಕೇಳ್ತಿದ್ದೆ ಅಯ್ಯೋ ಪಿಂಪಲ್ ಆಗೋಗಿದೆ, ಡ್ರೈ ಸ್ಕಿನ್ ನನ್ಗೆ ಈ ರೀತಿ ಹೇಳ್ತಿದ್ದೆ. ಅವರು ಅದನ್ನ ಡಾಕ್ಟರ್ಗೆ ಒಬ್ರು ಫೈನಾನ್ಷಿಯಲ್ ಅಸಿಸ್ಟೆಂಟ್ ಇರ್ತಾರೆ, ಅವ್ರಿಗೆ ಹೇಳಿದ್ರು ಈ ತರ ಅವಳು ಪಿಂಪಲ್ ಅಂತ ಹೇಳ್ತಿದ್ದಾಳೆ, ಬಟ್ ಡಾಕ್ಟರ್ ಜೊತೆ ಹೇಳೋದಕ್ಕೆ ಒಂಥರ ಭಯ ಪಡ್ತಿದ್ದಾಳೆ, ನಾಚ್ಕೊಂತಿದ್ದಾಳೆ, ಡಾಕ್ಟರ್ ಏನಾದ್ರು ಅನ್ಕೊಂತಾರೆ ಇಲ್ಲ ನಕ್ಬಿಡ್ತಾರೆ ಅಂತ ಹೇಳಿ ಅಂತ ಹೇಳಿದ್ರು. ಆಮೇಲೆ ಅವರು ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿ ಓಕೆ ಅವರೇ ಒಂದು ಡರ್ಮಟಾಲಜಿಸ್ಟ್ ನ ಸಜೆಸ್ಟ್ ಮಾಡಿದ್ರು. ಅವ್ರನ್ನ ಮೀಟ್ ಮಾಡಿದ್ಮೇಲೆ ಒಂದು ಮಾಯಿಶ್ಚರೈಸರ್ ಮತ್ತೆ ಪಿಂಪಲ್ಸ್ ಏನಿತ್ತು ಆ ಮಾರ್ಕ್ಸ್ ಪ್ರತಿಯೊಂದು ರಿಮೂವ್ ಆಗೋ ರೀತಿ ನನ್ಗೆ ಮಾಯಿಶ್ಚರೈಸರ್ಸ್ ಕ್ರೀಮ್ಸ್ ಎಲ್ಲಾನು ಕೂಡ ಸಜೆಸ್ಟ್ ಮಾಡಿದ್ರು. ಮತ್ತೆ ಕೆಲವ್ರಿಗೆ ಡ್ರೈ ಸ್ಕಿನ್ ಆಗುತ್ತೆ, ಮತ್ತೆ ಸ್ಕಿನ್ ಅಲ್ಲೆಲ್ಲ ಏನಾಗುತ್ತೆ ತುಂಬಾ ಡ್ರೈ ಅನ್ಸುತ್ತೆ, ಇಚ್ಚಿಂಗ್ ಸೆನ್ಸೇಷನ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಏನ್ ಮಾಡಿ ನಿಮ್ ಹತ್ರ ಮಾಯಿಶ್ಚರೈಸರ್ ನೇ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ. ಏನಾದ್ರೂ ಕೊಕೊನೆಟ್ ಆಯಿಲ್ ಇದ್ರೆ ಸ್ನಾನ ಮಾಡಿದ ತಕ್ಷಣ ಬಾಡಿ ಫುಲ್ ಒಂದ್ಸಲ ಕೊಕೊನೆಟ್ ಆಯಿಲ್ ನ ಅಪ್ಲೈ ಮಾಡಿ. ಅದನ್ನ ಅಪ್ಲೈ ಮಾಡೋದ್ರಿಂದ ಬಾಡಿನೂ ಕೂಡ ಒಂಥರ ತುಂಬಾ ಸಾಫ್ಟ್ ಆಗಿರುತ್ತೆ, ಯಾವ್ದೇ ರೀತಿ ಡ್ರೈನೆಸ್ ಅನ್ಸೋದಿಲ್ಲ, ಹಿಚಿಂಗ್ ಸೆನ್ಸೇಷನ್ ಆಗೋದಿಲ್ಲ. ಒಂಥರ ಮಾಯಿಶ್ಚರೈಸರ್ ಗಿಂತ ನಮ್ಮ ಬಾಡಿ ಮೇಲೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಯಾವ್ದೇ ರೀತಿ ಸನ್ಸ್ಕ್ರೀನ್ ಆಗ್ಲಿ ಏನು ಅಪ್ಲೈ ಮಾಡೋ ರೀತಿ ಅವಶ್ಯಕತೆ ಇರೋದಿಲ್ಲ. ನಾನು ಕೂಡ ಹಾಗೆ ಮಾಡೋದು. ಸ್ವಲ್ಪ ಸ್ಟಾರ್ಟಿಂಗ್ ಡ್ರೈ ಸ್ಕಿನ್ ಅನಿಸ್ತು. ಸೊ ಅವಾಗ ನಾನು ಡಾಕ್ಟರ್ನ ಕೇಳ್ದೆ ಏನಾದ್ರು ಮಾಯಿಶ್ಚರೈಸರ್ ಇಲ್ಲ ಕೊಕೊನೆಟ್ ಆಯಿಲ್ ನ ಅಪ್ಲೈ ಮಾಡಿ ಅದು ನಾರ್ಮಲ್ ಬರುತ್ತೆ ಅಂದ್ರು. ಸೊ ನನ್ಗೆ ಈಗ ಆ ರೀತಿ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಆಗ್ಲಿ ಏನೂ ಇಲ್ಲ. ಸೊ ಇದನ್ನೆಲ್ಲ ಒಂದಷ್ಟು ಫಾಲೋ ಮಾಡಿ. ಏನಾದ್ರೂ ಒಂದ್ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ನಿಮ್ಗೆ ಕಂಫರ್ಟಬಲ್ ಅನಿಸ್ತಿಲ್ಲ ಅಂದ್ರೆ ಅದನ್ನ ಪ್ರತಿಯೊಂದನ್ನು ಡಾಕ್ಟರ್ ಜೊತೆ ಹೇಳ್ಕೊಳ್ಳಿ. ಒಂದಷ್ಟು ಅವ್ರಿಗೆ ಸಾಲ್ವ್ ಮಾಡೋ ಪಾಸಿಬಿಲಿಟೀಸ್ ಇದ್ರೆ ಇಲ್ಲ ಯಾವ್ದೋ ಒಂದು ಟ್ಯಾಬ್ಲೆಟ್ಸ್ ಏನೋ ಒಂದು ಕೊಡೋ ರೀತಿ ಆಪ್ಷನ್ಸ್ ಇದ್ರೆ ಅವ್ರು ಖಂಡಿತ ಕೊಡ್ತಾರೆ. ನಾವು ಪ್ರಾಬ್ಲಮ್ಸ್ ನ ಹೇಳ್ಕೋಬೇಕು, ತುಂಬಾ ವೋಕಲ್ ಆಗಿರ್ಬೇಕು. ಇದಿಷ್ಟು ತುಂಬಾ ಈ ಜರ್ನಿನಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನನ್ನ ಒಂದು ಅನುಭವಗಳು, ನಾನು ಅದರಿಂದ ಹೇಗ್ ಹೊರಗಡೆ ಬಂದೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಸಾಧ್ಯವಾದಷ್ಟು ಇನ್ಫಾರ್ಮೇಟಿವ್ ಆಗಿ ಹೇಳಿದೀನಿ ಅಂತ ಅನ್ಕೊಂತೀನಿ.
ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.